ಡೇ ವಿತ್ ಲೀಡರ್ TV5 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಶ್ವಕುಮಾರ್. ಭಾರತ ಮತ್ತು ಪಾಕಿಸ್ತಾನ ಪಂದ್ಯಾವಳಿ ಯಾವ ರೀತಿ ಹೈ ವೋಲ್ಟೇಜ್ ಅಂತ ಇರುತ್ತೆ, ಅದೇ ರೀತಿ ಈ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆ ಹೈ ವೋಲ್ಟೇಜ್ನಿಂದ ಕೂಡಿದೆ. ಇವತ್ತಿನ ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ KPCC ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಹಾಗೂ ಕಾಂಗ್ರೆಸ್ನ ಹುರಿಯಾಳಾಗಿರ್ತಕ್ಕಂತಹ ಈಶ್ವರ್ ಖಂಡ್ರೆ ಅವರು ಇರ್ತಾರೆ. ಇವತ್ತು ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೀನಿ ಇವತ್ತಿನ ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ. ವಿಧಾನಸಭೆಯಿಂದ ಮೊದಲ ಬಾರಿಗೆ ಲೋಕಸಭೆ ಚುನಾವಣೆಗೆ ಈಶ್ವರ್ ಖಂಡ್ರೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಒಂದು ಚುನಾವಣೆ ಅವರಿಗೆ ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿರತಕ್ಕಂಥದ್ದು. ಒಂದು ಕಡೆ ಹಾಲಿ ಸಂಸದರು ಸಹ ಮೋದಿ ಅಲೆ ಮೇಲೆ ಮತ್ತೆ ಬರ್ತೀನಿ ಅನ್ನುವಂಥದ್ದು ಅವರ ಭರವಸೆ ಇದೆ. ಈಗ KPCC ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ತಮ್ಮ ಚುನಾವಣಾ ಪ್ರಚಾರವನ್ನು ಎಲ್ಲೆಲ್ಲಿ ನಡೆಸ್ತಾ ಇದ್ದಾರೆ ಮತ್ತು ಹೇಗೆಲ್ಲ ಅವರಿಗೆ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಜನ ಅನ್ನೋದನ್ನ ಅವರಿಂದ ಕೇಳೋಣ. ಸರ್ ನಮಸ್ತೆ. ಮೊದಲನೇ ಬಾರಿಗೆ ಈಗ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ, ಏನು ಅನಿಸುತ್ತೆ ಸರ್? ಇದು ಒಂದು ನಮ್ಮ ಎದುರುಗಡೆ ಹೊಸ ಸವಾಲಿದೆ. ಚುನಾವಣೆಯಲ್ಲಿ ನಾನು ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಎಲ್ಲ ಕಡೆ ಕಾಂಗ್ರೆಸ್ ಒಲವು ಇದೆ. ಸರ್, ಈಗ ವಿಧಾನಸಭೆ ಚುನಾವಣೆಗೂ ಮತ್ತು ಲೋಕಸಭೆ ಚುನಾವಣೆಗೂ ನಿಮ್ಗೆ ಯಾವ ರೀತಿ ಇದೆ ಅನ್ನಿಸ್ತಾ ಇದೆ ಸರ್? ವ್ಯತ್ಯಾಸ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಸುಮಾರು 17.5 ಲಕ್ಷ ಮತದಾರರಿದ್ದಾರೆ. ಮತ್ತು ವಿಷಯಗಳು ಬೇರೆ ಬೇರೆ ಇರ್ತವೆ. ರಾಷ್ಟ್ರೀಯ ವಿಷಯಗಳ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ, ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಜನ ಭಾಳ ಇವತ್ತು ಕನ್ಸರ್ನ್ಡ್ ಇರ್ತಾರೆ. ಹೀಗಾಗಿ ಎಲ್ಲ ವರ್ಗದವರಿಗೆ, ಎಲ್ಲ ಈ ಭಾಗದವರಿಗೆ ನಾವು ಏನು ಮಾಡ್ತೀವಿ ಮುಂದೆ ಅನ್ನುವಂಥದ್ದು ಮನದಟ್ಟು ಮಾಡಿಕೊಡುವಂಥದ್ದು, ಅವರ ಒಂದು ಒಲವು ಗಳಿಸುವಂಥ ಒಂದು ಕೆಲಸ, ಅವರಿಗೆ ಒಂದು ಮುಂದಿನ ದೂರದೃಷ್ಟಿ ಇಟ್ಕೊಂಡು ಯಾವ ಯೋಜನೆಗಳನ್ನು ಹಾಕಿಕೊಂಡಿದ್ದೀವಿ ಅನ್ನುವಂಥದ್ದು ಹೇಳುವಂಥದ್ದು ಅವಶ್ಯಕತೆ ಇರುತ್ತದೆ. ಸರ್, ಇವತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಚುನಾವಣೆ ಪ್ರಚಾರ? ಇವತ್ತು ಆಳಂದ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೇನೆ. ಬರ್ರಿ. ನಾಯಕರುಗಳು ಬರ್ತಾರೆ? ಎಲ್ಲ ಆ ಭಾಗದಿರುವಂಥ ಎಲ್ಲ ಪ್ರಮುಖ ಮುಖಂಡರುಗಳು BR ಪಾಟೀಲ್ರವರಿದ್ದಾರೆ, ರಹೀಂ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಅವರು, ಇವತ್ತು B ನಾರಾಯಣ್ ಅವರು, ಹಲವಾರು ಮುಖಂಡರುಗಳು ಅಲ್ಲಿ ನನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆಳಂದ ಕ್ಷೇತ್ರದಲ್ಲಿ ಎಷ್ಟು ಹಳ್ಳಿಗಳಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ? ಇವತ್ತು ಸುಮಾರು ಎಲ್ಲ ಹೋಬಳಿಗಳಲ್ಲಿ ಒಂದು ದಿವಸದಲ್ಲಿ ನಾವು ಪ್ರಚಾರ ಕೈಗೊಳ್ತಾ ಇದ್ದೇವೆ. ಮತ್ತು ಆಲ್ಮೋಸ್ಟ್ ಆಳಂದ ಕ್ಷೇತ್ರದ ಪ್ರಚಾರ ಇವತ್ತು ಸಾಯಂಕಾಲ 10 ಗಂಟೆವರೆಗೆ ಮುಗಿಸ್ತೀವಿ. ಇದು ಇವತ್ತು KPCC ಕಾರ್ಯಾಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಹುರಿಯಾಳಿ ಆಗಿರ್ತಕ್ಕಂತಹ ಈಶ್ವರ್ ಖಂಡ್ರೆ ಅವರು ಆಳಂದ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಹಾಗಾದರೆ ಇವತ್ತು ಆಳಂದ ಕ್ಷೇತ್ರದಲ್ಲಿ ಮತದಾರರು ಯಾವ ರೀತಿಯ ಒಲವು ತೋರ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿ ಪ್ರಚಾರ ನಡೆಯುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಆಳಂದು ಕಲಬುರಗಿ ಜಿಲ್ಲೆದಾದ್ರೂ ಸಹ ಲೋಕಸಭಾ ಕ್ಷೇತ್ರ ಬರೋದು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ. ಹೀಗಾಗಿ ಬೀದರ್ನ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂತಹ ಕಾಂಗ್ರೆಸ್ನ KPCC ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಇವತ್ತು ಚುನಾವಣಾ ಪ್ರಚಾರವನ್ನು ಆಳಂದ ತಾಲೂಕಿನಾದ್ಯಂತ ಕೈಗೊಂಡಿದ್ದಾರೆ. ಹಾಗಾದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾದಂಥ ಒಂದು ಬೆಂಬಲವಿದೆ? ಈಶ್ವರ್ ಖಂಡ್ರೆ ಅವರು ಇಲ್ಲಿ ಮತಗಳನ್ನು ಗಳಿಸ್ತಾರಾ ಅಥವಾ BJPಗೆ ಇಲ್ಲಿ ಮತಗಳು ವರದಾನವಾಗುತ್ತಾ ಅನ್ನೋದನ್ನ ನೋಡೋಣ ಇವತ್ತಿನ ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ. ಬಂಧುಗಳೇ, ನ್ಯೂಕ್ಲಿಯರ್ ಬಾಂಬ್ ಇವತ್ತು ತಯಾರು ಮಾಡಿ ಅದನ್ನು ಸ್ಫೋಟ ಮಾಡಿದಂಥದ್ದು, ಅದರ ಶ್ರೇಷು ಇಂದಿರಾ ಗಾಂಧಿ ಅವರಿಗೆ ಸಲ್ತದೆ. ಇವರು ಮಾತೆತ್ತಿದ್ರೆ ರಾಷ್ಟ್ರೀಯತೆ ದೇಶಭಕ್ತಿ ಹೇಳ್ತಾರೆ. ರಾಷ್ಟ್ರೀಯತೆ ದೇಶಭಕ್ತಿ ಇದು ಯಾರ್ದು ಸ್ವತ್ತಲ್ಲ, ಜಾಗೀರಲ್ಲ. ಈ ರಾಷ್ಟ್ರಕ್ಕಾಗಿ ಅನೇಕ ಜನ ಇವತ್ತು ತಮ್ಮ ಜೀವನ್ನೇ ಬಲಿದಾನ ಕೊಟ್ಟಿದ್ದಾರೆ. ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಇವತ್ತು ಈ ಭಾಗಕ್ಕಾಗಿ ವಿಮೋಚನೆಗಾಗಿ ಹೋರಾಟ ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಇವತ್ತು ಅನೇಕ ಜನಪರ ಹೋರಾಟಗಳು ರೈತರಿಗಾಗಿ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ಆಗಿದ್ದಾಗ ಸರ್ಕಾರದ ವಿರುದ್ಧ ಇವತ್ತು ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲಿ ಅವರು ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಗಿಂತ ಜಾಸ್ತಿ ಇವರಿಗೆ ರಾಷ್ಟ್ರೀಯತೆ ದೇಶಭಕ್ತಿ ಇದೆಯಾ? ದೇಶ ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಇವತ್ತು ನೀವೇ ಆಲೋಚನೆ ಮಾಡಿ ಇತಿಹಾಸ ನೋಡಿ.
65ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಾಕಿಸ್ತಾನವನ್ನು ಇವತ್ತಿನ ದಿವಸ ಸೋಲಿಸಿದ್ರು. 71ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನವನ್ನು ಸೋಲಿಸಿ ಇವತ್ತು ಬಾಂಗ್ಲಾದೇಶವನ್ನು ಸೃಷ್ಟಿ ಮಾಡಿ 96,000 ಸೈನಿಕರನ್ನು ಶರಣಾಗತಿ ಮಾಡುವಂತೆ ಮಾಡಿ ಇಡೀ ವಿಶ್ವದಲ್ಲಿಯೇ ಹೆಮ್ಮೆಯಿಂದ ಇದು ಭಾರತ ದೇಶ ಅಂತ ಹೇಳಿ ಇವತ್ತು ಅದಕ್ಕೆ ಒಂದು ಗೌರವ ತಂದುಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇಂದಿರಾ ಗಾಂಧಿ ಅವರಿಗೆ ಸಲ್ತದೆ. ಆಳಂದ ತಾಲೂಕಿನ ಸರ್ಸಂಬಾ ಗ್ರಾಮದಲ್ಲಿ ಇವತ್ತು ಏನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಪ್ರಚಾರನ ನಡೆಸ್ತಾ ಇದ್ದಾರೆ. ಇಲ್ಲಿ ನೆರೆದಿರ್ತಕ್ಕಂತಹ ಜನರನ್ನ ಮಾತಾಡ್ಸೋಣ. ಈ ಜನ ಯಾರಿಗೆ ಈ ಬಾರಿ ಓಟ್ ಹಾಕ್ತಾರೆ, ಜನ ಯಾರ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದು. ಸರ್ ಹೇಳಿ, ಯಾರನ್ನ ನೀವು ಈ ಬಾರಿ ಆಯ್ಕೆ ಮಾಡ್ಬೇಕಂತ ಇದ್ದೀರಾ? ಸರ್, ಈ ಬಾರಿ ನಾವು ಈಶ್ವರ್ ಖಂಡ್ರೆ ಅವರಿಗೆ ಅತ್ಯಮೂಲ್ಯ ಮತದಿಂದ ಆಳಂದ ತಾಲೂಕಿನಲ್ಲಿ ಹೆಚ್ಚಿನ ಮತಗಳ ಅಂತರದಿಂದ ಈಶ್ವರ್ ಖಂಡ್ರೆ ಅವರಿಗೆ ನಾವು ಲೋಕಸಭೆ ಕಳಿಸ್ತೀವಿ, ಭಗವಂತ ಖೂಬಾ ಅವರಿಗೆ ಮನೆಗೆ ಕಳಿಸ್ತೀವಿ ಅಂತ ನಮ್ಮ ಆಳಂದ ತಾಲೂಕಿನಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಸರ್. ಯಾಕಂದ್ರೆ ಅವರು ಈಗ ಈ 5 ವರ್ಷದೊಳಗೆ ಹೆಚ್ಚಿನ ಮತ ತಗೊಂಡು ಆಳಂದ ತಾಲೂಕಿಗೆ ಬಂದಿಲ್ಲ. ಅವರು ಬರೇ ಸುಳ್ಳು ಹೇಳ್ತಾ ಇದ್ದಾರೆ. ಮೋದಿ ಗೌರ್ಮೆಂಟ್ ಆದರೂ ಸುಳ್ಳು ಹೇಳ್ತಾ ಇದೆ. ಇವತ್ತು ಪ್ರತಿಯೊಂದು ಹೇಳಬೇಕಾದ್ರೆ ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಾರೆ. ಬೇಟಿ ಹುಡುಗಿ ನಮ್ಮಕ್ಕಿ, ರೊಕ್ಕ ನಮ್ಮದು, ಹೆಸರು ಮಾತ್ರ ಅವ್ರದ್ದು ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಹೆಚ್ಚಿನ ಈ ಸಾರಿ ನಾವು ಈಶ್ವರ್ ಖಂಡ್ರೆ ಅವರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಹಾಲಿ ಸಂಸದರು, ಹಿಂದೆ ಇದ್ದಿರ್ತಕ್ಕಂಥ ಸಂಸದರು ಭಗವಂತ ಖೂಬಾ ಅವರು ಈ ಬಾರಿನೂ ಮೋದಿ ಅಲೆ ಅಂತ ಹೇಳ್ತಾರೆ. ಬಟ್ ಈಗ ಜನರೇಷನ್ ಯಾವ ರೀತಿ ಇದೆ? ಯಾವ ಅಲೆನೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಜನರ ಅಲೆನೇ ದೊಡ್ಡ ಅಲೆ. ಯಾವ ಅಲೆ, ಯಾವ ಮೋದಿ ಅಲೆ ಇಲ್ಲ, ಯಾವ ಅಲೆ ಇಲ್ಲ ರೀ. ಜನರ ಅಲೆನೇ ದೊಡ್ಡ ಅಲೆ. ಕಳೆದ ಬಾರಿ ಭಗವಂತ ಖೂಬಾ ಅವ್ರನ್ನ ಕೈ ಹಿಡಿದಿದ್ರಲ್ಲ, ಮತ್ತೆ ಈಗ ಯಾಕೆ ಅವರನ್ನ ಬಿಡಬೇಕು ಅನ್ನೋಂಥ ನಿರ್ಧಾರ? ಏನೋ ಒಂದು ಭರವಸೆ ಮಾಡಿದ್ರು. ಅವರು ಹೇಳ್ತಕ್ಕಂಥ ಸುಳ್ಳು ಭರವಸೆಗಳು ನಂಬ್ಕೊಂಡು ಜನ ಭರವಸೆ ಮಾಡಿ ಅವ್ರಿಗೆ ಆಯ್ಕೆ ಮಾಡಿದ್ರಿ. ಆ ಭರವಸೆ ಯಾವ ಭರವಸೆ ಅವರು ಇಟ್ಕೊಂಡಿಲ್ಲ. ಈ ಸಾರಿ ಅವ್ರನ್ನ ತಿರಸ್ಕಾರ ಜನ ಮಾಡೇ ಮಾಡ್ತದೆ. 100ಕ್ಕೆ 100 ಅವ್ರು ಈ ಸಾರಿ ಸೋಲು ಅವ್ರಿಗೆ ಖಚಿತದ ಅಂತ ಹೇಳ್ತದ್ದು ನಾವು ಈ ಮೂಲಕ ಎಲ್ಲ ಜನರ ಮೂಲಕ ನಾವು ತಿಳಿಸ್ಬಿಡಿಸ್ತೀವಿ. ಅವರಿಗೆ 20,000 ಅಂತರನೇ ಗೆದ್ದರು. ಈ ಸಾರಿ ಅವ್ರಿಗೆ 20 ಓಟ್ ಹಾಕೋ ಸಾಧ್ಯ ಆಗಲ್ಲ. ಯಾಕಂದ್ರೆ ಏನೂ ಅವರು ವರ್ಕ್ ಮಾಡಿಲ್ಲ. ಭಗವಂತ ಖೂಬಾ ಹೆಸರೇ ಗೊತ್ತಿಲ್ಲ ತಾಲೂಕಿಗೆ ಬಂದಾಗ್ರಿ. ಈ ಸಾರಿ ನಾವು ಖಂಡ್ರೆ ಸಾಹೇಬರಿಗೆ ನಾವು ಆಯ್ಕೆ ಮಾಡಿ ಅವ್ರಿಗೆ ಪ್ರಚಂಡ ಬಹುಮತದಿಂದ ಅವ್ರಿಗೆ ಆಯ್ಕೆ ಪಟ್ಟು ಕಳಿಸ್ಬೇಕು. ನಾವು ಬೀದರ್ ಲೋಕಸಭೆಯಿಂದ ಮಾತಾಡ್ತೀವಿ. ಭಗವಂತ ಖೂಬಾ ಅವರು 5 ವರ್ಷ ಗೆದ್ದು ಹೋದರು. ಗೆದ್ದ ಟೈಮಿಗೆ ಬಂದವರು ಗೆದ್ದ ಮೇಲೆ ನಮ್ಮ ಆಳಂದ ತಾಲೂಕು ಜನಗಳ ಕೈಯಲ್ಲಿ ಒಟ್ಟ ಸಿಗ್ತಾನೆ ಇಲ್ಲ. ಅವರು ಕೆಲವು ಆಶ್ವಾಸನೆಗಳು ಕೂಡ ಕೊಟ್ಟಿದ್ದರು. ಯಾವ ಆಶ್ವಾಸನೆ ತಕ್ಕಂತೆ ಯಾವ ಕೆಲಸವೂ ಕೂಡ ನಮ್ಮ ಆಳಂದ ತಾಲೂಕಿಗೆ ಮಾಡಿಲ್ಲ ಅವರು. ಅದಕ್ಕೆ ಈ ಸಲುವಾಗಿ ಈಶ್ವರ್ ಖಂಡ್ರೆ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹೋದ ಸಾರಿ ನಾವು ಅವರನ್ನು ಗೆದ್ದಿಸಿ ತಂದಿದ್ದೇವೆ. ಈ ಸಾರಿ ಈಶ್ವರ್ ಖಂಡ್ರೆಯನ್ನು ಆರಿಸುತ್ತೇವೆ. ಅವರು ಕೆಲವು ಕೆಲಸಗಳನ್ನು ಮಾಡ್ತೆ ಅಂತ ಹೇಳಿದ್ದಾರೆ. ಮಾಡಿದರೆ ನಾವು ಅವರಿಗೆ ಜಯವನ್ನು ತೋರಿಸುತ್ತೇವೆ. ಈಶ್ವರ್ ಖಂಡ್ರೆ ಈಗ ಮೋದಿ ಅಲೆ ಅಂತಾರೆ. ಯಂಗ್ಸ್ಟರ್ಸ್ ಎಲ್ಲ ಮೋದಿ ಫಾಲೋ ಮಾಡ್ತಾ ಇದ್ದಾರೆ. ಹೆಂಗೆ? ಯಾವ ಮೋದಿ ಅಲೆ ಇಲ್ಲ ಸರ್. ಕಾಂಗ್ರೆಸ್ ಪಕ್ಷ ರೈತರ ಪರ ಪಕ್ಷ ಇದೆ. BJP ಅವರು ಸಾಲ ಮನ್ನಾ ಮಾಡ್ತಾ ಅಂದರು. ಯಾವ ಸಾಲ ಮನ್ನಾ ಮಾಡಲಿಲ್ಲ. ಒಂದು ಸಿದ್ದರಾಮಯ್ಯ ಅವರು ಹೇಳಿದರು 50,000 ನೀವು ಮನ್ನಾ ಮಾಡಿ, ನಾನು 50,000 ಮಾಡ್ತೀನಿ ಅಂತ. ಸಿದ್ದರಾಮಯ್ಯ ಅವರು ಸೊಸೈಟಿ ಸಾಲ ಮನ್ನಾ ಮಾಡಿದರು. ಆಮೇಲೆ ಅವರು ಮಾಡಲಿಲ್ಲ. BJP ಅವರು ಮಾಡಬೇಕಾಗಿತ್ತು, ಆಳೆಗೆ ಮಾಡಲಿಲ್ಲ ಅವರು. ಈ ರೀತಿ ಇದ್ದಾಳೆ ಯಾರು ಗೆಲ್ಲಿಸೋಕ್ಕಾಗಲ್ಲ ಸರ್. BJP ಅವರಿಗೆ, ಕಾಂಗ್ರೆಸ್ ಅವರು ಗೆಲ್ಲಿಸ್ತೇವೆ ನಾವು ಈ ಸಾರಿ. ಸರ್, 5 ವರ್ಷದಲ್ಲಿ ಇವತ್ತು ಭಗವಂತ ಖೂಬಾ ಅವರು ಏನು ಒಂದು ಅಧಿಕಾರಿಗಳ ಸಭೆ ಆಗಲಿ, ಒಂದು ರೈತರ ಕುಂದುಕೊರತೆಗಳು ಯಾವುದೂ ಅವರು ಇವತ್ತು ಗಮನ ಹರಿಸಿಲ್ಲ. 5 ವರ್ಷದಲ್ಲಿ ಕಳೆದ ಬಾರಿ ಏನು ಚುನಾವಣಾ ಪ್ರಚಾರಕ್ಕೆ ಬಂದಿದ್ರು, ಈ ಬಾರಿನೂ ಚುನಾವಣಾ ಪ್ರಚಾರಕ್ಕೆ ಅವರು ಬರ್ತಿದ್ದಾರೆ. ಸರ್, ಈಗ ನಿಮ್ಮ ಆಳಂದ ಕ್ಷೇತ್ರದಲ್ಲಿ ವಾತಾವರಣ ಹೇಗಿದೆ ಸರ್? ಕಾಂಗ್ರೆಸ್ ಬರ್ಬೋದಾ ಅಥವಾ BJP ಬರ್ಬೋದಾ? ಕಾಂಗ್ರೆಸ್ BJP ಪರವಾಗಿಲ್ಲ ರೀ. ಟೋಟಲಿ BJP ಸರ್ಕಾರ ಕೇಂದ್ರದಲ್ಲಿ ಕಾರ್ಪೊರೇಟ್ ಸರ್ಕಾರ ಆಗಿದೆ, ರೈತ ವಿರೋಧಿ ಸರ್ಕಾರ. ಸತತ 3 ವರ್ಷ ಬರಗಾಲ ಬಿದ್ದರೂ ಭಗವಂತ ಖೂಬಾ ಅವರು ಯಾರದೇ ರೈತರಿಗೆ ಭೇಟಿಯಾಗಿಲ್ಲ. ಒಂದೇ ಒಂದು ಭಾಷೆ ಕೂಡ ಮಾತಾಡಿಲ್ಲ ಸದನದಲ್ಲಿ. ಅವರು ಲೋಕಸಭೆಯಲ್ಲಿ 3 ವರ್ಷ ಸತತ ಬರಗಾಲ ಬಿದ್ದರು. ಒಂದು ದಿವಸ ಕ್ಷೇತ್ರದ ಬಗ್ಗೆ ಬರಗಾಲ ಬಿದ್ದಿದೆ, ಈ ತಾಲೂಕಿಗೆ ಏನು ಮಾಡಬೇಕಂತ ಭಗವಂತ ಖೂಬಾ ಅವರು ಮಾತಾಡಿಲ್ಲ. ಆಮೇಲೆ 100 ಜನ ರೈತ ಆತ್ಮಹತ್ಯೆ ಮಾಡಿಕೊಂಡ್ರು ಕನಿಷ್ಠ ಪಕ್ಷ ಸಾಂತ್ವನ ಕೂಡ ಹೇಳೋಕ್ಕೆ ಹೋಗಿಲ್ಲ ರೈತರಿಗೆ. ರೈತ ಆತ್ಮಹತ್ಯೆ ಆದವರಿಗೆ ಇವರು ಪರಿಹರಿಸಿಕೊಡೋದು ಕಡಿಕೆ ಉಳಿತು. ಸಾಂತ್ವನ ಕೂಡ ಹೇಳೋಕ್ಕೆ ಹೋಗಿಲ್ಲ. ಅವರಿಗೆ ಆಳಂದದಲ್ಲಿ ಓಟೇ ಬೇಕಾಗಿಲ್ಲ ಅಂತಾರೆ ಅಷ್ಟೇ. ಇವರು ಅಷ್ಟೇ ಕಾರ್ಪೊರೇಟ್ ಸರ್ಕಾರ, ನಾವು ರೈತ ಸರ್ಕಾರ ಬೇಕು. ರೈತ ಸರ್ಕಾರ ಬೇಕಾದರೆ ಕಾಂಗ್ರೆಸ್ ಬೇಕು ನಮಗೆ ಅಷ್ಟೇ. ಈಗ ಆಳಂದ ಕ್ಷೇತ್ರದಲ್ಲಿ ನನಗೆ ಓಟೇ ಬೇಕಾಗಿಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ರಿ. ಮತ್ತು ಈಗ ಚುನಾವಣೆ ಬಂದಿದೆ, ಅವರು ಮತ ಕೇಳಕ್ಕೆ ಬರ್ತಾರಲ್ಲ, ಆವಾಗ ಏನು ಹೇಳ್ತೀರಿ ನೀವು? ಬಂದೇ ಇಲ್ಲ ರೀ ಅವರು. ಬಂದೇ ಇಲ್ಲ ನಮ್ಮ ಸೈಡ್ ಬಂದೇ ಇಲ್ಲ ಅವರು. ಅವ್ರು ಸೀದಾ IBL
ಐಬಿಯಲ್ಲಿ ಕುಳಿತು ಹೇಳಿದ್ದಾರೆ, ಎಷ್ಟೋ ಜನ ಸಂಪರ್ಕ ಮಾಡಿದ್ದಾರೆ, ನಮ್ಗೆ ಆಳಂದ ಜನ ಓಟೇ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಅವರು 65,000 ಓಟ್ ತಗೊಂಡಿದ್ದರು ಅವರು ಹೋದ ಸರಿ. ಇಲ್ಲ 65,000 ಓಟ್ ಬಿದ್ದೆ ಅವ್ರಿಗೆ ಟೋಟಲ್ 35,000 ಲೀಡ್ ಆಗಿತ್ತು. ಇವಾಗ ಟೋಟಲಿ 0 ರೀ. ಕುಬಾ ಅವರು ಯಾರೂ ಆಳಂದ ತಾಲೂಕದಲ್ಲಿ ಯಾವುದೇ ಮೋದಿ ಅಲೆ ಇಲ್ಲ, BJP ಅಲೆ ಇಲ್ಲ, ಯಾವುದೇ ಅಲೆ ಇಲ್ಲ. ರೈತ ವಿರೋಧಿ ಸರ್ಕಾರದ BJP ಕಾರ್ಪೊರೇಟ್ ಸರ್ಕಾರದ ನಮಗೆ ರೈತ ಭಾರತ ದೇಶದ ಬೆನ್ನೆಲುಬು, ಅದಷ್ಟೇ ನಾವು. ಇದು ಕಳೆದ ಬಾರಿಯ ಚುನಾವಣೆಯಲ್ಲಿ BJPಯಿಂದ ಅಂದರೆ ಮೋದಿ ಅವರ ಅಲೆಯ ಮೇಲೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತಕ್ಕಂಥ ಭಗವಂತ ಖೂಬಾ MP ಆಗಿ ಆಯ್ಕೆ ಆಗ್ತಾರೆ. ಆದರೆ 5 ವರ್ಷ ಆದರೂ ಸಹ ಈ ಆಳಂದ್ ಭಾಗಕ್ಕೆ ಯಾವುದೇ ರೀತಿಯಾಗಿ ಅವರು ಭೇಟಿ ಕೊಡಲಿಲ್ಲ, ಜೊತೆಗೆ ಅಭಿವೃದ್ಧಿನೂ ಮಾಡಲಿಲ್ಲ ಅನ್ನೋದು ಸ್ಥಳೀಯರ ಒಂದು ಆಕ್ರೋಶ. ಆದರೆ ಈಗ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ಈಗ 2ನೇ ಹಂತದ ಮತದಾನಕ್ಕೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಆದರೆ 23ನೇ ತಾರೀಕು ನಡೆಯಲಿರುವ ಮತದಾನ ನಂತರ ಮುಂದಿನ ತಿಂಗಳು ಬರಲಿರುವ 23ನೇ ತಾರೀಕು ಮತ ಎಣಿಕೆ ನಡೆಯುತ್ತೆ. ಆದರೆ ಈ ಭಾಗದ ಜನರು ಯಾರನ್ನ ಕೈ ಹಿಡಿತಾರೆ, ಯಾರನ್ನ ಕೈ ಬಿಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೀದರ್ ಜಿಲ್ಲೆ ಅಂದರೆ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಬರಗಾಲದ ಜಿಲ್ಲೆ ಅಂತ. ಯಾಕಂತಂದರೆ ಇಲ್ಲಿ 164 ದಿನಗಳ ಕಾಲ ಏನು ಸೂರ್ಯನ ತಾಪಮಾನ ಹೇಗಿರುತ್ತೆ ಅಂದರೆ 40ರಿಂದ 42 ಡಿಗ್ರಿಯಷ್ಟು ಬರುತ್ತೆ. ಬಿಸಿಲುಗಾಲದಲ್ಲಿ ಎಷ್ಟು ನೀರು ಕುಡಿದ್ರೂ ಸಹ ಬಾಯಾರಿಕೆ ಕಡಿಮೆನೇ ಆಗಲ್ಲ. ಅಂಥದ್ರಲ್ಲಿ ಈ ಚುನಾವಣೆಯು ಸಹ ಇದೇ ಬಿಸಿಲುಗಾಲದಲ್ಲಿ ಬಂದಿರತಕ್ಕಂಥದ್ದು. ಸೊ ಇವಾಗ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಯಾವ ರೀತಿಯಾದಂಥ ಒಂದು ಡಯಟನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಮತಗಳನ್ನು ಗಳಿಸ್ಬೇಕು, ಮತ್ತೊಂದು ಕಡೆ ಆರೋಗ್ಯವನ್ನು ಸಹ ಕಾಪಾಡ್ಕೋಬೇಕು. ಹಾಗಾದರೆ ಇದನ್ನು ಅವರು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳೋಣ. ಸರ್, ಬೆಳಗ್ಗೆಯಿಂದ ಪ್ರಚಾರ ಮಾಡಿದ್ರಿ, ಬೆಳಗ್ಗೆಯಿಂದ ಯಾವ ರೀತಿಯಾದಂಥ ಒಂದು ಆಯ್ತು ಸರ್? ಶಾಕಾಹಾರಿ ಇದ್ದೇನೆ, ಬೆಳಗ್ಗೆ ಉಪಹಾರ ಮಾಡಿ ಬಂದಿದ್ದೇನೆ, ಹೆಚ್ಚಿನ ನೀರು ಕುಡಿತೇನೆ, ಜ್ಯೂಸ್ ಕುಡಿತೇನೆ. ಹೀಗಾಗಿ ನನಗೆ ರೂಢಿ ಆಗಿಬಿಟ್ಟಿದೆ, ತೊಂದರೆನೂ ಆಗೋದಿಲ್ಲ. ಅಲ್ಲ, ಪದೇ ನೀರು ಕುಡಿದ್ರೂ ನೀರು ಕುಡಿಬೇಕೇ ಅನ್ನಿಸ್ತಾ ಇರುತ್ತೆ. ಬಟ್ ಇದ್ರ ಮಧ್ಯದಲ್ಲಿ ಮೈಗೆ ಮುಂದೆ ನಿಂತ್ಕೊಂಡ್ರೆ ಸಾಕಷ್ಟು ಬಾಯಾರಿಕೆ ಆಗುತ್ತೆ. ಆಗಲ್ಲ ಅಂತಲ್ಲ, ಅದರ ರೂಢಿ ಇದೆ, ಮೊದಲಿನಿಂದ ಮಾಡ್ತಾ ಬಂದಿದ್ದೇವೆ. ನಮ್ಮ ಭಾಗದಲ್ಲಿ ಸುತ್ತಾಡಿ ನಮಗೆಲ್ಲ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ಹೀಗಾಗಿ ಅಂಥದ್ದೇನು ಸಮಸ್ಯೆ ಆಗೋದಿಲ್ಲ. ಈಶ್ವರ್ ಖಂಡ್ರೆ ಅವರು ಡಯಟ್ ಮಾಡ್ತಾರೆ, ಮನೆ ಊಟ ಬಿಟ್ಟರೆ ಹೊರಗಡೆ ಊಟನೇ ಮಾಡೋದಿಲ್ಲ. ಹೊರಗಡೆ ಊಟ ಮಾಡ್ತೀನಿ, ಆದರೆ ಮಿತವಾಗಿ ಊಟ ಮಾಡ್ತೀನಿ. ಮತ್ತು ಡಯಟ್ ಏನಿದೆ, ಭಾಳ ವೆಜಿಟೇಬಲ್ಸ್ ಜಾಸ್ತಿ ತಿಂತೀನಿ. ಹೀಗಾಗಿ ಏನು ಸಮಸ್ಯೆ ಆಗೋದಿಲ್ಲ. ಇದೆ ಚುನಾವಣೆಯಲ್ಲಿ ಕೆಲವೊಂದು ಸಮಸ್ಯೆಗಳಿರ್ತವೆ. ಒಂದಂತೂ ಸಮಯ ಪಾಲನೆ ಮಾಡುವಂಥದ್ದು ಭಾಳ ಕಷ್ಟ ಇದೆ. ನಾವು ಒಂದು ಸಮಯ ಕೊಡ್ತೀವಿ, ಒಂದು ಸಮಯಕ್ಕೆ ಹೋಗ್ತೀವಿ. ದಾರಿಯಲ್ಲಿ ಬಹಳಷ್ಟು ಜನ ನಮಗೆ ತಡೀತಾರೆ, ಸಮಸ್ಯೆಗಳು ಹೇಳ್ತಾರೆ, ಆಲಿಸಬೇಕಾಗ್ತದೆ. ಅದರ ಜೊತೆಯಲ್ಲಿ ಆರೋಗ್ಯನೂ ನಾವು ಕಾಪಾಡ್ಕೊಂಡು ಹೋಗಬೇಕಾಗ್ತದೆ. ನಿದ್ರೆ ಆಗೋದಿಲ್ಲ ನಮಗೆ. ಹೀಗಾಗಿ ಇಂಥವೆಲ್ಲ ಒಂದು ಮುಂದಾಲೋಚನೆ ಮಾಡಿಕೊಂಡೇ ನಮ್ಮ ಡಯಟ್, ಆರೋಗ್ಯ ಮತ್ತು ಇವೆಲ್ಲವನ್ನು ಅರ್ಥ ಮಾಡಿಕೊಂಡೇ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ. ಈಶ್ವರ್ ಖಂಡ್ರೆ ಅವರು ಪ್ರಚಾರಕ್ಕೆ ಎಲ್ಲಿ ಹೋದ್ರೂ ಮನೆ ಊಟನೇ ಜೊತೆಯಲ್ಲಿರುತ್ತೆ. ಇಲ್ಲಿ ಊಟ ಮಾಡ್ತಾ ಇದ್ದೀನಲ್ಲ, ಇಲ್ಲೇ ಊಟ ಮಾಡ್ತಾಯಿದ್ದೀನಿ. ಮನೆ ಊಟನೂ ಇರ್ತದೆ, ಇಲ್ಲ ಅಂತಿಲ್ಲ. ಬಟ್ ಆದರೆ ಭಾಳ ಹೊರಗಡೆನೂ ಊಟ ಮಾಡ್ತೀನಿ, ಹಂಗೇನಿಲ್ಲ. ಇದು ಏನಂತಂದರೆ ಚುನಾವಣೆ ಸಂದರ್ಭದಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಜನರ ಜೊತೆಗೆ ಮಾತಲು ಆಡಬೇಕು. ಆದರೆ ಊಟದಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ಭೇದ ಭಾವ ಮಾಡಲ್ಲ ಅನ್ನೋದು ಅವ್ರ ಮಾತುಗಳು. ನೋಡಿದ್ರಲ್ಲ, ಇವತ್ತು ಈಶ್ವರ್ ಖಂಡ್ರೆ ಅವರ ಪರವಾಗಿ ಯಾವ ರೀತಿಯಾದಂಥ ಒಂದು ಪ್ರಚಾರನ ನಡೀತಾ ಇತ್ತು ಅಂತ. ಪ್ರಮುಖವಾಗಿ ಎಲ್ಲ ನಾಯಕರುಗಳು ಸಹ ಮಾತಾಡಿದ್ರು ಪ್ರಚಾರ ಹೇಗಿತ್ತು ಅನ್ನೋದು. ಆದರೆ ಈಗ ನೇರವಾಗಿ ಇವತ್ತು ನಮ್ಮ ಜೊತೆಗೆ ಏನು ಈಶ್ವರ್ ಖಂಡ್ರೆ ಅವರೇ ಇದ್ದಾರೆ. ಈ ಚುನಾವಣೆಯಲ್ಲಿ ಆಳಂದ್ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಪ್ರಚಾರ ಮಾಡಿದ್ರು, ಜನ ಅವರಿಗೆ ಯಾವ ರೀತಿಯಾಗಿ ಸ್ಪಂದನೆಯನ್ನು ಕೊಟ್ಟಿದ್ರು ಅನ್ನೋದನ್ನು ಕೇಳೋಣ. ಸರ್, ಪ್ರಮುಖವಾಗಿ ಇವತ್ತು ಆಳಂದ್ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿದ್ರಿ, ಜನ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರು? ಜನ ಈಗಾಗಲೇ ಇವತ್ತು MP ವಿರೋಧಿ ಅಲೆ ಇದೆ ಎಲ್ಲ ಕಡೆ. ಪ್ರಸ್ತುತ MP ಅವರು ಯಾವುದೇ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿಲ್ಲ, ಯಾವುದೂ ಅಭಿವೃದ್ಧಿ ಮಾಡಿಲ್ಲ. ಹೀಗಾಗಿ ಅವರಿಗೆ ಈ ಸಲ ಯಾವುದೇ ಬೆಂಬಲ ವ್ಯಕ್ತಪಡಿಸಬಾರ್ದು ಅನ್ನುವಂಥ ಒಂದು ತೀರ್ಮಾನವನ್ನು ಜನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಎಲ್ಲ ಕಡೆ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಮತ್ತು ಎಲ್ಲ ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಬೂತ್ಗಳಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಗ್ತದೆ. ಈಗ ಆಳಂದ್ ಕ್ಷೇತ್ರಕ್ಕೆ ವಿಚಾರಕ್ಕೆ ಬಂದಾಗ ಲೋಕಸಭಾ ಕ್ಷೇತ್ರಕ್ಕೆ ಏನೋ BJPಗೆ ಜೈ ಅನ್ನುವಂಥ ಜನಗಳು ಆ ರೀತಿ ಮಟ್ಟದಲ್ಲಿ ಇವತ್ತು ಬೆಳೆದಿರ್ತಕ್ಕಂಥದ್ದು ಒಂದು ಪ್ರಮುಖವಾಗಿ. ಅಂದರೆ ಹಾಲಿ ಸಂಸದರು ಈ ಕ್ಷೇತ್ರಕ್ಕೆ ಕಾಲೇ ಇಟ್ಟಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿತ್ತು. ಈಗ ಅವ್ರನ್ನ ಜನನ ಯಾವ ರೀತಿ ಮನವೊಲಿಸ್ತಾ ಇದ್ದಾರೆ ಸರ್? BJPಗೆ ಯಾರು ಒಲವು ತೋರಿಸ್ತಾ ಇಲ್ಲ. ಹಾಲಿ ಸಂಸದರ ವೈಫಲ್ಯ, ಅವರ ನಿಷ್ಕ್ರಿಯತೆ, ಅವರ ಅಯೋಗ್ಯತನ
ಮತ್ತು ಇವತ್ತು ಕಾಂಗ್ರೆಸ್ನ ಸಾಧನೆ ಮತ್ತು ನನ್ನ ಒಂದು ಸೇವೆ, BR ಪಾಟೀಲ್ ಅವರ ಕೆಲಸ, ಇವೆಲ್ಲವೂ ನಮಗೆ ಶ್ರೀರಕ್ಷೆ ಆಗಲಿವೆ ಮತ್ತು ಜನ ಕಾಂಗ್ರೆಸ್ಗೆ ಬಹುಮತ ಕೊಡ್ತಾರೆ, ಪ್ರಚಂಡ ಬಹುಮತ ಗೆಲ್ಲಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಸರ್, ಈಗ ಮೈತ್ರಿಯಲ್ಲಿ ಎಲ್ಲೋ ಇನ್ನೂ ಒಂದು ಕಡೆ ಗೊಂದಲ ಇದೆ ಏನಿಲ್ಲ, ಅನ್ನೋ- ಮೈತ್ರಿ ಒಳ್ಳೆ ರೀತಿಯಿಂದ ಗಟ್ಟಿಯಾಗಿದೆ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಕೊನೆಯದಾಗಿ ಎಷ್ಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತೀರಾ? ನೀವು ಜನರಿಗೆ ಕೇಳಿ. ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥ ಭಗವಂತ ಖೂಬಾ ಅವರು ಈ ಕ್ಷೇತ್ರಕ್ಕೆ ಕಾಲೇ ಇಡಲಿಲ್ಲ ಅನ್ನೋಂಥದ್ದು. ಜೊತೆಗೆ ಆಳಂದ ಕ್ಷೇತ್ರದ ಅಭಿವೃದ್ಧಿಗೆ ಸರ್ವಾಂಗೀಣವಾಗಿ ಅವರು ಕೆಲಸವನ್ನ ಮಾಡಲಿಲ್ಲ. ಹೀಗಾಗಿ ಈ ಬಾರಿ ಜನ BJPಯನ್ನು ಬಿಟ್ಟು ಕಾಂಗ್ರೆಸ್ಗೆ ಕೈ ಹಿಡಿತಾರೆ ಅನ್ನೋಂಥದ್ದು ಅವರ ವಿಶ್ವಾಸವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಅಂದರೆ 23ನೇ ತಾರೀಕು ನಡೆಯಲಿರುವ ಮತದಾನ ಮತ್ತು ಮೇ ತಿಂಗಳ 23ರಂದು ಹೊರಬೀಳಲಿರುವ ಫಲಿತಾಂಶದ ಮೇಲೆ ಜನ ಕಾತರರಾಗಿದ್ದಾರೆ. ಇದು ಇವತ್ತಿನ ಡೇ ವಿತ್ ಲೀಡರ್ ಕಾರ್ಯಕ್ರಮ. TV5 ಇದು ವಾಸ್ತವದ ಪ್ರತಿರೂಪ.